ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನತ ನಮ್ದೊಂದು ಸಂಕಲ್ಪ. ರಾಯರ ಮಠ ದರ್ಶನ ಮಾಡ್ಬೇಕು, ಅಲ್ಲಿಯ ಒಂದು ಪೂಜಾ ಕೈಂಕರ್ಯ ನೋಡ್ಬೇಕು, ಮಹಿಮೆಯನ್ನ ತಿಳ್ಕೋಬೇಕು. ಎಲ್ಲರ ಜೊತೆಗೆ ನಾವೊಂದಷ್ಟು ಧಾರ್ಮಿಕವಾದಂತಹ ವಿಷಯಗಳನ್ನ ತಿಳ್ಕೊಂಡು ಕೂಡ ಒಂದು ಆಸಕ್ತಿಯನ್ನ ಕೊಟ್ಟು ತಮ್ಮೆಲ್ಲರಿಗೂ ತಿಳಿಸುವಂತಹ ಕಾರ್ಯ ಕೂಡ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ, ಅದು ಮಹಾನ್ ವ್ಯಕ್ತಿಯ ಮೂಲಕ, ಮಹಾ ಸಾಧಕರ ಮೂಲಕ. ನಿಮ್ಮೆಲ್ಲರಿಗೂ ತಿಳಿದೇ ಇದೆ, ರಾಮಚಂದ್ರಾಚಾರ್ಯರು ತಾವು ಅವರು ಬಂದಂತಹ ಆದಿ, ಅವರ ಸಾಧನೆಗಳು ಎಲ್ಲರಿಗೂ ನಿಮ್ಗೆ ಪರಿಚಯ ಆಗಿದೆ. ನಾನೇನ್ ಪರಿಚಯ ಮಾಡ್ಕೊಳ್ಬೇಕಾಗಿಲ್ಲ. ಸೊ ಅದರಿಂದ ಅವರಲ್ಲಿ ಇರುವಂತಹ ಜ್ಞಾನವನ್ನ ಒಂದಷ್ಟು ನಾವು ತುಂಬಿಸ್ಕೊಳ್ಳೋಕೆ ಬಂದಿದ್ದೇವೆ. ಅಂತಹ ಆಚಾರ್ಯರು ನಮಗೆ ಸಿಕ್ಕಿದ್ದೇ ಒಂದು ಭಾಗ್ಯ. ಅವರನ್ನ ಮಾತಾಡ್ಸೋಣ ಬನ್ನಿ. ಗುರುಗಳೇ ನಮಸ್ಕಾರ. ಈ ಒಂದು ಮಠದರ್ಶನ ಸಂಕಲ್ಪ ಜೊತೆಗೆ ಇಲ್ಲಿ ನಮಗೇನೋ ಒಂದು ಜ್ಞಾನ ಬೇಕು, ನಮ್ಗೆ ಏನೋ ಕಡಿಮೆ ಇದ್ದೇ ಇರುತ್ತೆ, ಯಾರು ಕೂಡ ಪೂರ್ಣರಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆ. ಆ ಸಾಧಕರನ್ನ ಮಾತಾಡಿಸ್ಬೇಕು, ಮತ್ತೆ ಅವರಲ್ಲಿರುವಂತಹ ಕಲೆಗಳನ್ನ ನಾವು ಕೂಡ ಒಂದಷ್ಟು ತಿಳಿಯೋಣ ಅನ್ನೋ ಪ್ರಯತ್ನದಲ್ಲೇ ನೀವಂತೂ ಪ್ರಸಿದ್ಧರು, ಅಂತಾರಾಷ್ಟ್ರೀಯ ಒಂದು ಮಾನಸಿಕ ಇದನ್ನ ಮಾಡ್ತಾ ಇದ್ದೀರಾ. ಮತ್ತೆ ಹನುಮಾಲಯ ಅನ್ನೋದೊಂದು ಸಂಸ್ಥೆ ಕೂಡ ಇದೆ. ನನಗೆ ಬಹಳ ಖುಷಿ ಆಯ್ತು ಕೂಡ. ಈ ಒಂದು ಹೀಗೆ ಮಾತಾಡ್ಬೇಕಾದ್ರೆ ಹನುಮ ಅಂದಾಗ ಹನುಮನ ಬಗ್ಗೆ ತಿಳಿಯೋದು ಬಹಳಷ್ಟಿದೆ. ಯಾಕಂದ್ರೆ ಅಗಾಧವಾದಂತಹ ಜ್ಞಾನವುಳ್ಳವನು ಹನುಮ, ಶಕ್ತಿ ಬಲವಂತನು. ಇಲ್ಲಿ ಹನುಮಂತನು ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಅಂದ್ರೆ ಹನುಮನು ಅಂಜನಾ ಗರ್ಭ ಸಂಭೂತ ಹಾಗೂ ವಾಯುಪುತ್ರ ಅಂತೇಳಿ ಶಿವನು ಕೂಡ ಅಂಶ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಆತನ ಒಂದು ಹುಟ್ಟು ಬಗ್ಗೆ ತಿಳಿಸೋದಾದ್ರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಅವರ ಚರಣ ಕಮಲಗಳಲ್ಲಿ ನಮಸ್ಕರಿಸ್ತಾ, ಎಲ್ಲ ಅವರ ಭಕ್ತರಿಗೆ ರಾಯರ ಕೃಪೆ ಸದಾ ಇರ್ಲಿ ಅಂತ ನಾನು ಪ್ರಾರ್ಥಿಸ್ತಾ, ನೀವು ಕೇಳಿದ್ರಿ, ರಾಯರು ಪಂಚಮುಖಿ ಹನುಮಾನ್ ಆರಾಧಕರಾಗಿದ್ರು. ಹೌದು. ಮಂತ್ರಾಲಯದಿಂದ ಸ್ವಲ್ಪ ದೂರ ಹೋದ್ರೆ ಬಿಚ್ಚಾಲೆ ಮಂಚಾಲೆ ಇದೆ, ಹೌದು. ಅಲ್ಲಿ ಅವರು ಆರಾಧನೆ ಮಾಡಿದ್ರು. ಅವರಿಗೆ ಪ್ರತ್ಯಕ್ಷ ದರ್ಶನ ಆಗಿತ್ತು. ಕಲಿಯುಗದಲ್ಲಿ ಪ್ರತ್ಯಕ್ಷ ದರ್ಶನ ಮಾಡ್ಕೊಂಡವರು ಕೆಲವರೇ ಇದ್ದಾರೆ. ಕಬೀರ್ ದಾಸರು, ತುಳಸಿದಾಸರು, ಸಮರ್ಥ ರಾಮದಾಸರು, ನಮ್ಮ ಸ್ವಾಮಿ. ಹಾಗೇನೆ ಅವರು ಮೂಲರಾಮನ ಉಪಾಸಕರಾಗಿದ್ರು. ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಶ್ರೀರಾಮ ಅಲ್ಲ, ಮೂಲರಾಮ. ಇವತ್ತು ಕೂಡ ಮೂಲರಾಮನ ಅಲ್ಲಿ ಆರಾಧನೆ ನಡೀತದೆ. ಈ ಮೂಲರಾಮ ಯಾರು ಅದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಖಂಡಿತ. ಆ ರಾಮನನ್ನೇ ಯಾಕೆ ಹುಡುಕೊಂಡು ಬಂದ ಆಂಜನೇಯ ಹನುಮ? ಅವನ್ ಜಪನೆ ಯಾಕೆ ಮಾಡ್ದ? ಸ್ವಯಂ ಶಿವನಾಗಿದ್ರು ಕೂಡ ಅವನು ಯಾಕೆ ಆಂಜನೇಯ ರೂಪದಲ್ಲಿ ಅವತಾರ ಎತ್ಕೊಂಡು ಬಂದ? ಇದು ಕೂಡ ಒಂದು ಇದರ ಹಿನ್ನೆಲೆ ಬಹಳ ಇದೆ. ಇದರ ಪೂರ್ವದಲ್ಲಿ, ಅಂದ್ರೆ ರಾಮಾಯಣದ ಪೂರ್ವದಲ್ಲಿ, ಒಬ್ಬ ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಇದ್ದ, ಮಹಾಲೋಕಂಟಕ. ಅವನು ಶಿವನನ್ನ ಕುರಿತು ಘೋರವಾದ ತಪಸ್ಸು ಮಾಡ್ತಾ ಇದ್ದ. ಶಿವನೇ ಪ್ರತ್ಯಕ್ಷ ಆಗಿ ಏನ್ ಬೇಕು ಅಂತ ಕೇಳಿದಾಗ ಅವನು ಕೇಳಿದ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವ್ರು ಭಸ್ಮ ಆಗ್ಬೇಕು. ಅಷ್ಟು ಅಂದ ಶಿವ. ಹಿಂದೆ ಮುಂದೆ ನೋಡದೆ ಬರ ಕೊಡೋನು ಯಾರು? ಶಿವನ್. ಕೊನೆಗೆ ಅವನು, ನಾನು ಪರೀಕ್ಷೆ ಮಾಡ್ಬೇಕಲ್ಲ, ಅದು ವರ್ಕ್ ಆಗುತ್ತೆ ಇಲ್ಲ ಅಂತ, ನಿನ್ ತಲೆ ಮೇಲೆ ಕೈ ಇಡ್ತೀನಿ ಅಂತ ಹೊರಟ ಶಿವನ್ ಮನೆ. ಸೊ ಅವನಿಂದ ತಪ್ಪಿಸ್ಕೊಂಡು ಓಡ್ತಿರ್ಬೇಕಾದ್ರೆ ಆ ಕ್ಷಣದಲ್ಲಿ ವೈಕುಂಠದಲ್ಲಿ ಯೋಗ ನಿದ್ರೆಯಲ್ಲಿದ್ದಂತಹ ಮಹಾವಿಷ್ಣು ಗೊತ್ತಾಯಿತು, ನನ್ನ ಆತ್ಮೀಯ ಸ್ನೇಹಿತ ಶಿವ ಸಂಕಷ್ಟದಲ್ಲಿದ್ದಾನೆ ಅಂತೇಳಿ ತಕ್ಷಣ ಮೋಹಿನಿ ರೂಪಧಾರಿಯಾಗಿ ಬಂದ. ಸೊ ಮೋಹಿನಿಗೆ ಮರಳಾದಂತ ಭಸ್ಮಾಸುರ ಅವಳು ನೃತ್ಯ ಮಾಡುವುದನ್ನು ಅನುಕರಿಸ್ತಾ ಹೋದ. ಅದರಲ್ಲಿ ಮೈ ಮರೆತಿದ್ದ. ಆವಾಗ ಮೋಹಿನಿ ತಲೆ ಮೇಲೆ ಕೈ ಇಟ್ಕೊಂಡು, ಇವನು ತಲೆ ಮೇಲೆ ಕೈ ಇಟ್ಕೊಂಡ ಭಸ್ಮ ಆದ. ಹಾಗೆ ಭಸ್ಮಾಸುರನ ಸಂಹಾರ ಮಾಡಿದ್ದು ಮೋಹಿನಿ ರೂಪದ ವಿಷ್ಣು. ತನ್ನ ಸ್ನೇಹಿತ ತನಗೆ ಮಾಡಿದಂತ ಉಪಕಾರಕ್ಕಾಗಿ ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಕಾಯ್ತಾ ಇದ್ದ ಶಿವ ಕೈಲಾಸದಲ್ಲಿ. ಸಮಯ ಬಂದೇ ಬಂತು. ರಾಮಾಯಣದಲ್ಲಿ ವಿಷ್ಣು ಅವತಾರ ರಾಮನಾಗಿ ಬಂದ. ವನವಾಸದಲ್ಲಿದ್ದಾಗ ಸೀತಾಪರಣ ಆಯ್ತು. ಸೊ ಅಲ್ಲಿ ಆಂಜನೇಯನ ಅವಶ್ಯಕತೆ ಬರ್ತದೆ. ಈಗ ಆಂಜನೇಯ ಇಲ್ಲ ಅಂತಂದ್ರೆ ಸೀತೆ ನೋಡ್ಕೋರು ಯಾರಿದ್ರು ಆ ಕಾಲದಲ್ಲಿ. ಹಾಗಾಗಿ ಆಂಜನೇಯ ಬರಬೇಕಾಯ್ತು. ಇದು ಪುರಾಣ. ನಾವು ಬೇಕಾಗಿರ್ತಕ್ಕಂಥದ್ದು ಅಧ್ಯಾತ್ಮ. ಅಧ್ಯಾತ್ಮ ಬೇರೆ, ಅದರ ವಿಸ್ತೃತ ರೂಪವೇ ಪುರಾಣ. ಸರಿ. ಫಿಲಾಸಫಿ ಬೇರೆ, ಮೈಥಾಲಜಿ ಬೇರೆ. ಪುರಾಣ ಅಂತಂದ್ರೆ ಸ್ಟ್ರೆಚ್ಡ್ ಇಮ್ಯಾಜಿನೇಷನ್, ಎಲ್ಲ ಹುಡುಕಿರೋ ಸತ್ಯ ಸಿಗುತ್ತೆ. ಹೌದು. ಅಧ್ಯಾತ್ಮವನ್ನ ಜನಸಾಮಾನ್ಯರಿಗೆ
ಅರ್ಥ ಆಗ್ಲಿ ಅಂತ ಒಂದು ಕಥೆಯ ರೂಪದಲ್ಲಿ ಹೇಳಿತ್ತು ಪುರಾಣಗಳ ಮೂಲಕ. ಹ್ಮ್. ಆ ಪುರಾಣದ ಭಾಗವೇ ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿಗಳು. ಅದೆಲ್ಲ ಪಕ್ಕಕ್ಕಿಟ್ರೆ ಇಲ್ಲಿ ಹನುಮ ಯಾರು, ಹೌದು, ರಾಮ ಯಾರು? ರಾಮ್. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ಅಲ್ಲಿ ರಾಮನು. ರಾಮನಿಲ್ಲದೆ ಹನುಮನಿಲ್ಲ, ಹನುಮನಿಲ್ಲದೆ ರಾಮನಿಲ್ಲ ಅಂತ ಹಿಂಗ್ ಯಾಕೆ ಹೇಳಿದ್ರು? ಈ ಫಿಲಾಸಫಿನ ಇಟ್ಕೋಬೇಕು. ಇದು ರಾಯರ್ಗೆ ಅರ್ಥ ಆಗಿತ್ತು. ಮಂತ್ರಾಲಯದ ರಾಯರ್ ಮಾತ್ರ ಈ ಕೋರ್ ಟ್ರೂತ್ ಅಂತಾರೆ, ಅದರ ಮೂಲ ರಹಸ್ಯ. ಹಾಗಾಗಿ ಅವರಿಬ್ಬರನ್ನು ಪೂಜೆ ಮಾಡಿದ್ರು, ಮೂಲ ರಾಮ ಮತ್ತು ಪಂಚಮುಖಿ ಹನುಮಾನ್. ಹನುಮಾನ್ ಯಾಕೆ ಪೂಜೆ ಮಾಡ್ಲಿಲ್ಲ ಅವರು? ಪಂಚಮುಖಿನ ಯಾಕೆ ಮಾಡಿದ್ರು ಅಂತಂದ್ರೆ ಅದು ಪಂಚ ಪ್ರಾಣಗಳ ದ್ಯೋತಕವೇ ಹನುಮಾನ್. ಅವನಿಗೆ 5 ರೂಪ ಇದೆ. ಪ್ರಾಣೋಪಾನ ವ್ಯಾನೋದಾನ ಸಮಾನ ಅಂತ ಮುಖ್ಯ ಪ್ರಾಣಗಳು 5 ಇವೆ. ಹೃದಯದಲ್ಲಿ ಹನುಮಾನ್ ಪ್ರಾಣ ಇದೆ, ನಾಭಿಯಲ್ಲಿ ಜಠರದಲ್ಲಿ ನರಸಿಂಹ ಇದ್ದಾನೆ, ಅದಕ್ಕಿಂತ ಕೆಳಗಡೆ ನಾಭಿಗಿಂತ 2 ಅಂಗುಲ ಕೆಳಗಡೆ ಹಯವದನ ಇದ್ದಾನೆ, ಮೂಲಾಧಾರದಲ್ಲಿ ವರಾಹ ಇದ್ದಾನೆ, ಕಂಠದಲ್ಲಿ ಗರುಡ ಇದ್ದಾನೆ. ಪಂಚಮುಖಿ ಹನುಮಾನಲ್ಲಿ 5 ಜನ ಇದ್ದಾರೆ. ಗರುಡ ಇದ್ದಾನೆ, ಹಯವದನ ಇದ್ದಾನೆ, ನರಸಿಂಹ ಇದ್ದಾನೆ, ವರಾಹ ಇದ್ದಾನೆ, ಮಧ್ಯದಲ್ಲಿ ಆಂಜನೇಯ ಇದ್ದಾನೆ. ಎಷ್ಟು ಸಿಂಪಾಲಿಸಮ್ ನೋಡಿ. 5 ಮುಖ ಇದ್ರೆ ಬ್ಯಾಲೆನ್ಸ್ ಆಗುತ್ತೆ. 10 ಮುಖ ಇದ್ರೆ ಬ್ಯಾಲೆನ್ಸ್ ಆಗಲ್ಲ. ರಾವಣನ್ಗೆ ಎಷ್ಟು ಮುಖ? ಅವ್ರಿಗೆ 10 ಮುಖ. ನೀನು ಈಗ ಯಾವ ತಲೆ ಯಾವ ಕಡೆ ಬರ್ತದೆ ನೋಡಿ. ಒಂದ್ ಕಡೆ 5 ಬರ್ತದೆ, ಇನ್ನೊಂದ್ ಕಡೆ 4 ಬರ್ತದೆ, ಇಂಬ್ಯಾಲೆನ್ಸ್ ಆಗತ್ತೆ ಖಂಡಿತ. ಅದಕ್ಕೆ ಅಮೃತಾಂಜನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ರಾವಣನೇ. ಹನಾಸಿನ್ಗೆ. ಹೌದು. ಅಂದ್ರೆ ಅಹಂಕಾರದ ಪರಮರೂಪವೇ ರಾವಣ. ಆಯ್ತಾ? ಹಾಗಾಗಿ ರಾಯರಿಗೆ ಗೊತ್ತಿತ್ತು. ಅವರು ಹೊರಗಡೆ ನೋಡೋದಕ್ಕೆ ಪಂಚಮುಖಿ, ಹೌದು, ಆದ್ರೆ ಅವರು ಪ್ರಾಣೋಪಾಸಕರಾಗಿದ್ರು, ಆತ್ಮೋಪಾಸಕರಾಗಿದ್ರು. ಪ್ರಾಣೋಪಾಸನೆ, ಆತ್ಮೋಪಾಸನೆಯೇ ಆಂಜನೇಯನ ಉಪಾಸನೆ, ರಾಮನ ಉಪಾಸನೆ. ರಾಮ ಯಾರು ಅಂದ್ರೆ ನಮ್ಮೊಳಗಡೆ ರಮಿಸ್ಕೊಂಡಿರ್ತಕ್ಕಂಥ ಆತ್ಮ. ಖಂಡಿತ. ಆ ರಾಮನ ಒಳಗಡೆ ಇರ್ಬೇಕಾದ್ರೆ ಹನುಮ ಒಳಗಡೆ ಹೋಗ್ಬೇಕು ಉಸಿರಿನ ಮೂಲಕ. ಅದು ಪ್ರಾಣ. ರಾಮನ ಮುಖ್ಯ ಪ್ರಾಣ ಯಾರು? ಹನುಮ. ಎಲ್ಲಿದ್ದಾನೆ? ಹೃದಯದಲ್ಲಿ. ಇಲ್ಲಿದ್ದೇನೆ ಅಂತ ಹಿಂಗ್ ಬಗತ್ ತೋರಿಸಿದ. ನನ್ನ ಜಾಗ ಇದು ಅಂತ ಹಿರಣ್ಯ ಕಶಿಪುವಿನ ಉದರವನ್ನು ಬಗೆದವನೇ ನರಸಿಂಹ. ಅಂದ್ರೆ ನಾನು ಇಲ್ಲಿ, ನನ್ನ ಜಾಗ ಇದು ಅಂತ. ಇದೆಲ್ಲ ಅಧ್ಯಾತ್ಮದ ಒಂದು ಸಿಂಬಾಲಿಸಮ್. ಹಾಗಾಗಿ ಗುರುಗಳು ಎಷ್ಟೋ ಜನ ಇದ್ದಾರೆ, ಆಚಾರ್ಯರು ಎಷ್ಟೋ ಜನ ಇದ್ದಾರೆ, ಆಮೇಲೆ ಸ್ವಾಮಿಗಳು ಎಷ್ಟೋ ಜನ ಇದ್ದಾರೆ. ಆದ್ರೆ ರಾಘವೇಂದ್ರ ಸ್ವಾಮಿಗಳ ಜನ ವಿಶೇಷ ಅಂತಂದ್ರೆ ಗುರು ಸಾರ್ವಭೌಮ. ಸಾರ್ವಭೌಮ ಅಂತಂದ್ರೆ ಚಕ್ರಾಧಿಪತಿ ಅಂತ, ಅಂದ್ರೆ ಗುರುಗಳ ಗುರು. ಅದೊಂದು ಮಂತ್ರಾಲಯ ಅಂತಂದ್ರೆ ಅವರು ಮಂತ್ರ ಸಿದ್ಧಿ ಪುರುಷರವರು, ಜೀವಂತ ಸಮಾಧಿ ತಗೊಂಡಂತವರವರು ಅಲ್ವೇ? ಹೌದು. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಂಡು ರಾಯರ ಮಹಿಮೆ ಏನು ಅಂತ 3 ಉದಾಹರಣೆ ಕೊಡ್ತೀನಿ. ರಜನಿಕಾಂತ್, ರಾಜ್ಕುಮಾರ್, ನಮ್ಮ ಜಗ್ಗೇಶ್ ಅವರು, ಈ 3 ರಾಯರ ಭಕ್ತರಂತ ಎಲ್ರಿಗೂ ಗೊತ್ತಿದೆ. ಇತ್ತೀಚೆಗಷ್ಟೇ ರಜನಿಕಾಂತ್ 10 ಕೋಟಿ ಮಠಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ರಾಯರ ಕೃಪೆ ಇಲ್ಲದೆ ಇದ್ದಿದ್ರೆ ನಮ್ಮ ರಾಜ್ಕುಮಾರ್ ಅವರು ಆ ಶಾರೀರ ಎಲ್ರಿಗೂ ಇರ್ತದೆ, ಸೌಂದರ್ಯ. ಶಾರೀರ ಅಂದ್ರೆ ಆ ಕಂಠ, ಅಭಿನಯ ಜೊತೆಗೆ ಹಾಡು ಹೇಳ್ತಕ್ಕಂಥದ್ದು ಬಹಳ ಅಪರೂಪದ ವ್ಯಕ್ತಿತ್ವ. ಈ ಕೃಪೆ ರಾಜ್ಕುಮಾರ್ಗೆ ಯಾರಿಂದ ಆಯ್ತು? ರಾಯರಿಂದ ಆಯ್ತು. ಬಹಳ ಶ್ರದ್ಧಾ ಭಕ್ತಿಯಿಂದ ನಡ್ಕೊಳ್ತಾ ಇದ್ರು. ಏನಾದ್ರೂ ಅವ್ರಿಗೆ ಅದರಿಂದ ಅನ್ಯಾಯ ಆಯ್ತಾ? ಇಲ್ಲ. ಇವತ್ತು ಕರುನಾಡಿನ ಕಣ್ಮಣಿಯವರು, ಎಲ್ಲ ಹೃದಯದಲ್ಲಿ ಅವರು ಇದ್ದಾರೆ. ಹಾಗೆ ಒಬ್ಬ ಸಾಮಾನ್ಯ ಸಹನಟನಾಗಿ ಸಿನಿಮಾ ಬಂದಿತ್ತು ಜಗ್ಗೇಶ್ ಅವರು. ಅವರು ರಾಜ್ಕುಮಾರ್ ಇಂದ ಪ್ರೇರಿತರಾಗಿ ರಾಯರ ಪರಮ ಭಕ್ತರಾಗ್ಬಿಟ್ರು. ಅವ್ರು ನೋಡಿ ಇವತ್ತು ರಾಜ್ಯಸಭಾ ಮೆಂಬರ್, ಒಳ್ಳೆ ನಟರು ಕೂಡ. ಇನ್ನ ರಜನಿಕಾಂತ್ ಬಗ್ಗೆ ಎಲ್ಲ ಗೊತ್ತಿದೆ, ಕಂಡಕ್ಟರ್ ಆಗಿದ್ದವನು, ಸೂಪರ್ ಸ್ಟಾರ್. ಎಲ್ಲಾ ದೇಶಗಳಲ್ಲೂ ಅವರು ಭಕ್ತರಿದ್ದಾರೆ ಅಂತಂದ್ರೆ ಅದು ರಾಯರ್ ಕೃಪೆ ಅಲ್ಲದೆ ಇನ್ನೇನ್ ಇರ್ಬೋದು? ಮತ್ತಿನ್ನೇನಿಲ್ಲ. ಸಾಕಲ್ಲ? ಇಂಥದ್ದು 1000 ಉದಾಹರಣೆ ನಾನು ಕೊಡಬಲ್ಲೆ. ಹಾಗಾಗಿ ನಾನು ಅನೇಕ ವರ್ಷಗಳಿಂದ ಅಲ್ಲಿಗೆ ಹೋಗ್ತೇನೆ. ನಮ್ಮ ಶಿಷ್ಯರೊಂದಿಗೆ ಕೂಡ ಹೋಗ್ತೇನೆ. ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಬೃಂದಾವನ ಪರಿಕ್ರಮ ಮಾಡಿಕೊಂಡು ಅಲ್ಲಿ ಪಂಚಮುಖಿ ಹನುಮಾನ್ ಟೆಂಪಲ್ಗೆ ಹೋಗ್ತೇನೆ ನಾನು.
ಸುಮಾರು ಜನ ಮಂತ್ರಾಲಯಕ್ಕೆ ಹೋಗ್ತಾರೆ, ಬಟ್ ಪಂಚಮುಖಿ ಅಲ್ಲಿ ತಪಸ್ ಮಾಡಿದ್ರು ಅವರು. 12 ವರ್ಷಗಳಾದ ಅವರಿಗೆ ದರ್ಶನ ಆಗಿತ್ತು. ಸಾಕ್ಷಾತ್ ದರ್ಶನ. ಅಂದ್ರೆ ಆಂಜನೇಯನ್ ಜಪ ಏನು ಅಂತಂದ್ರೆ ರಾಮ ರಾಮ್ 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 ರಾಮ್, ನಿರಂತರವಾಗಿ ರಾಮನಾಮ ಹೇಳ್ತಾರೆ. ಈ ರಾಮನಾಮ ಅಂತಕ್ಕಂಥ ಒಂದು ಹೊಸ ಅಸ್ತ್ರವನ್ನು ಅನ್ವೇಷಣೆ ಮಾಡಿದ್ದ. ಹೇಳಿದ್ಯಾ? ರಾಮಾಯಣದಲ್ಲಿ ರಾಮ ಯಾವುದೋ ಒಂದು ಕಾರಣದಲ್ಲಿ, ಒಂದು ಸಂದರ್ಭದಲ್ಲಿ ಆಂಜನೇಯ ಮೇಲೆ ಯುದ್ಧ ಪ್ರಕಟಿಸ್ತಾನೆ. ಆಂಜನೇಯ ಮೇಲೆ ಆಂಜನೇಯ ಯುದ್ಧ ಮಾಡಲ್ಲ, ಸುಮ್ಮನೆ ಪದ್ಮಾಸನ ಹಾಕೊಂಡು ಕುತ್ಕೊಳ್ತಾನೆ, ಗದೆ ಪಕ್ಕದಲ್ಲಿ ಇಟ್ಕೊಂಡು. ಗದೆನೆ ಬಳಸಲ್ಲ. ರಾಮ ತನ್ನ ಬತ್ತಳಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಾಣ ಪ್ರಯೋಗ ಮಾಡಿದ್ರು ಕೂಡ ಆಂಜನೇಯ ಮೇಲೆ ಏನು ಪ್ರಯೋಜನ ಆಗಲಿಲ್ಲ. ಕೊನೆಗೆ ಬ್ರಹ್ಮಾಸ್ತ್ರ ಹೊಡೆದ. ಸರಿ, ಬ್ರಹ್ಮಾಸ್ತ್ರ ಅಂದ್ರೆ ಅಲ್ಟಿಮೇಟ್ ವೆಪನ್. ನಮ್ಮ ಇಂಡಿಯಾದ ಬ್ರಹ್ಮೋಸ್, ಕೊನೆಯದು ಅಂತಾರೆ. ಬ್ರಹ್ಮೋಸ್ ಇದೆಯಲ್ಲ, ಬ್ರಹ್ಮೋಸ್ ಆ ಮಿಸೈಲ್ ತರ, ಅದನ್ನ ತಡೆಯುವ ಶಕ್ತಿ ಯಾವುದಕ್ಕೂ ಇಲ್ಲ. ಸ್ವಯಂ ಬ್ರಹ್ಮನೇ ರಾಮನಿಗೆ ಕೊಟ್ಟಿತ್ತು. ಆವಾಗ ರಾಮಾಸ್ತ್ರ ಪ್ರಯೋಗ ಮಾಡ್ತಾನೆ ಆಂಜನೇಯ. ಕುತ್ಕೊಂಡು ರಾಮ್ 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 ಜಪ ಮಾಡ್ತಾನೆ. ಆ ರಾಮನಾಮದ ಅಲೆಗಳು ಆ ಬ್ರಹ್ಮೋಸ್ ಅಂದ್ರೆ ಬ್ರಹ್ಮಾಸ್ತ್ರವನ್ನ ತಡೆದು ಬಿಡ್ತದೆ. ಇದು ಆಯುಧಗಳಿಲ್ಲ, ಒಂದು ಜಪದ ಅಲೆಗಳು ಎಷ್ಟು ಪ್ರಬಲವಾಗಿ ಒಂದು ಸುತ್ತಲೂ ಕೋಟೆ ನಿರ್ಮಾಣ ಆಯ್ತು ಮಾಡಿದ್ರೆ ಅದ್ರ ಅಭೇದ್ಯವಾದ ಕೋಟೆಯನ್ನು ದಾಟ್ಕೊಂಡು ಬರಕ್ ಆಗ್ಲಿಲ್ಲ. ಫ್ರಿಕ್ಷನ್ ಆಯ್ತು, ಘರ್ಷಣೆ ಆಯ್ತು. ಆ ಘರ್ಷಣೆಗೆ ಭೂಮಿ ಮೇಲೆ ಭೂಕಂಪ ಆಗಿತ್ತು. ಆವಾಗ ಶಿವ, ಪಾರ್ವತಿ, ವಿಶ್ವಾಮಿತ್ರ, ವಸಿಷ್ಠರೆಲ್ಲ ಬರ್ತಾಕಪ್ಪ, ನಿಮ್ ಪರೀಕ್ಷೆ ಮಾಡೋದಕ್ಕಾಗಿ, ಭಕ್ತ ಹೆಚ್ಚು ಭಗವಂತ ಹೆಚ್ಚು ಅಂತ ಪರೀಕ್ಷೆ ಮಾಡಕ್ಕಾಗಿ ಪಾರ್ವತಿ ನಾನು ಹೂಡಿದ ನಾಟಕ ಇದು, ಅದರ ಭಾಗ ನೀವು ನಿಲ್ಲಿಸಿ ಯುದ್ಧ. ಈ ಟ್ರಂಪ್ ಕ್ರೆಡಿಟ್ ತಗೊಂಡಲ್ಲ ಇತ್ತೀಚೆಗೆ. ಹೌದಾ? ಸೊ ಇಲ್ಲಿ ಯಾರು ಹೆಚ್ಚು ಅನ್ನೋದು. ಹಾಗೆ ರಾಮ ಮಂತ್ರವ ಜಪಿಸು ಮನುಜ, ರಾಮ ಮಂತ್ರವ ಜಪಿಸು, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಸೋಮಶೇಖರ ತನ್ನ ಭಾವಿಗೆ ಪೀಡಿದ ಮಂತ್ರ ಅಂತ ದಾಸವರೇಣ್ಯರು ಹೇಳಿದ್ದಾರೆ. ಸಾಕ್ಷಾತ್ ಸ್ವಯಂ ಶಿವನೇ ತನ್ನ ಪಾರ್ವತಿಗೆ ಹೇಳಿದ್ರು, ನೀನು ಓಂ ನಮಃ ಶಿವ ಅಂತ ಹೇಳ್ಬೇಡ, ರಾಮ ಮಂತ್ರ ಜಪಿಸು, ಅದಕ್ಕಿಂತ ಶ್ರೇಷ್ಠವಾದ ಮಂತ್ರ ಇಲ್ಲ. ಪಾರ್ವತಿಗೆ ಸಿಟ್ಟು ಬಂದ್ಬಿಡ್ತದೆ. ಅಲ್ಲ, ಜಗತ್ತೆಲ್ಲ ಓಂ ನಮಃ ಶಿವಾಯ ಅಂತ ಜಪಿಸ್ತಾರೆ. ನೀವು ನನ್ನ ಪತಿದೇವರು, ನೀವು ಯಾವ್ದೋ ಪರಪುರುಷನ ನಾಮಸ್ಮರಣೆ ಮಾಡುವ ಯಾವ ಧರ್ಮ ಅಂತ ಮಾಡಂಗಿದ್ರೆ ನೀವು ಮಾಡ್ಕೊಳ್ಳಿ ಹೋಗಿ. ಕಾಯ್ತಾ ಇದ್ದ ಶಿವ ಟೈಮ್ ಬಂದೇ ಬಿಡ್ತು, ಆಂಜನೇಯನ ರೂಪದಲ್ಲಿ ಬಂದ್ಬಿಟ್ಟ ರಾಮ ಮಂತ್ರ ಹೇಳಕ್ಕೆ. ನಡೆಯುದು ಕಾಕತಾಳಿ. ಹೌದು. ಈಗ ಹಾಗಾಗಿ ರಾಮನಿಲ್ಲದಿದ್ರೆ ಹನುಮ ಒಳಗಡೆ ಹೋಗಲ್ಲ. ನೋಡಿ, ಸತ್ತಾಗ ನಮ್ಗೆ ಎಲ್ಲ ಅವಯವಗಳು ಹಂಗೆ ಇರ್ತವೆ. ಮೂಗಿನ ಹೊಳ್ಳೆಗಳು ತೆರೆದೇ ಇರ್ತವೆ. ಗಾಳಿ ತಾನಾಗಿ ಹೋಗ್ಬೋದಾಗಿತ್ತಲ್ಲ ಒಳಗಡೆ, ಹೋಗಲ್ಲ. ಯಾಕೆಂತಂದ್ರೆ ರಾಮನಿಲ್ಲದ ಜಾಗಕ್ಕೆ ಹನುಮನ್ ಹೋಗೋದಿಲ್ಲ. ರಾಮನಿದ್ರೆ ಮಾತ್ರ ಅವನು ಅಲ್ಲಿ ಹೋಗ್ತಾನೆ. ರಾಮನಿಗೆ ಒಳಗಡೆ ಆತ್ಮರೂಪಿಯಾಗಿರುವ ರಾಮನಿಗೆ ಪ್ರಾಣ ಪ್ರಸಾದವನ್ನು ತಗೊಂಡೋಗಿ ಕೊಡ್ತಾನೆ. ಹಾಗಾಗಿ ಆತ್ಮಜ್ಯೋತಿ ಪ್ರಜ್ವಲಿಸ್ತದೆ. ಹಾಗಾಗಿ ಮಂತ್ರಾಲಯದ ಶ್ರೀಗಳದ್ದು ವಿಶೇಷ ಏನು ಅಂತಂದ್ರೆ, ಅವರು ಈ ಎರಡು ತತ್ವಗಳನ್ನ ಪೂಜಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು, ಉಪಾಸನೆ ಮಾಡ್ತಾ ಇದ್ರು. ಮೂಲ ರಾಮ ಅಂದ್ರೆ ಆತ್ಮ ಮತ್ತು ಮುಖ್ಯ ಪ್ರಾಣ ಹನುಮ. ಬಹಳ ಜ್ಞಾನಿಗಳಿಂದಲೇ ಗೊತ್ತಾಗುತ್ತೆ. ಅಲ್ಲ, ಅದು ಪಜಲ್ ಫಾರ್ಮಲ್ ಇರ್ತದೆ. ಪಜಲ್ ಬಿಡಿಸ್ಬೇಕು. ನಮ್ಮ ಹಿಂದಿನವರು ಒಂದು ಯಾವುದೋ ಒಂದು ಕಾವ್ಯ ರೂಪದಲ್ಲೋ ಕಥೆ ರೂಪದಲ್ಲೋ ಏನೋ ಒಂದು ತತ್ವವನ್ನ, ಫಿಲಾಸಫಿಯನ್ನು ಹೇಳಕ್ ಕೊಟ್ರು. ಈಗ ಮಲ ಮತ್ತು ಆಮೆಯ ಕಥೆ ಅಂತ ಇದೆ. ಮಲ ಮತ್ತು ಆಮೆ ಪಂದ್ಯ ಹಾಕೊಂಡ್ವಾ ನಿಜವಾಗ್ಲು? ಏನೋ ಕತೆ ಅಲ್ಲ, ಅದು ನೀತಿ ಏನು? ನೀತಿ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಹೌದು. ಅದು ಹೇಳೋದಕ್ಕೆ ಒಂದು ಕತೆ ಕಟ್ಟಿದ್ರು ಅಂತ ನಾ ಹೇಳ್ತಾರೆ. ಕರೆಕ್ಟ್. ಸೊ ಅದನ್ನ ನೇರವಾಗಿ ಹೇಳ್ತೀರಾ? ಯಾವುದೇ ಒಂದು ಮೊರಾಲಿಟಿನ, ಒಂದು ಫಿಲಾಸಫಿನ ಚೆನ್ನಾಗಿ ಅಂದ್ರೆ ದೃಶ್ಯ ಮಾಧ್ಯಮದಲ್ಲಿ ಹೇಳೋ ಪ್ರಯತ್ನ ಮಾಡಿದ್ರು. ಅದೇ ಇವೆಲ್ಲ ಕಾವ್ಯಗಳು. ಅಭಿಜ್ಞಾನ ಶಾಕುಂತಲ, ಶ್ರೀರಾಮಾಯಣ ದರ್ಶನಂ, ಮಹಾಭಾರತ, ಭಗವದ್ಗೀತೆ, ಇವೆಲ್ಲ ಒಂದು ಒಂದು ಸ್ಟ್ರಾಂಗ್ ಫಿಲಾಸಫಿನ ಸಿನಿಮಾ ರೂಪದಲ್ಲಿ ಹೇಳೋದು. ಹೇಗೆ ಅಂದ್ರೆ, ಈಗ ನಾವು ಈ ತಪ್ಪು ಮಾಡ್ಬೇಡಪ್ಪ ಅಂದ್ರೆ ಯಾರು ತಕ್ಷಣ ತಪ್ಪು ನಿಲ್ಸಲ್ಲ. ಈ ತರ ಬಳಸ್ಕೊಂಡು ಈ ತಪ್ಪು ಮಾಡಿದ್ರೆ ನರಕದಲ್ಲಿ ಈ ಶಿಕ್ಷೆ ಅಂದ್ರೆ ಅವನು ಮಾಡೋದಿಲ್ಲ. ಹೌದು, ಅರ್ಥ ಆಗ್ತಾ ಇದೆ? ಹೌದು. ನೀನ್ ಇಂಥದ್ದು ಮಾಡಿದ್ರೆ ಸ್ವರ್ಗದಲ್ಲಿ ಇಂಥ ಮೆನು ಇದೆ ಅಂತಂದ್ರೆ ಅವನು he would love to ಹೆಲ್ಪ್ ಪೀಪಲ್. ಹೌದು. ಹಾಗಾಗಿ ಜನಕ್ಕೆ ಸಹಾಯ ಮಾಡ್ಲಿ,
ಹ. ಆ ಸಹಾಯ ಮಾಡಿದ್ರೆ ಪುಣ್ಯ ಸಿಗ್ತದೆ, ಪುಣ್ಯದ ಫಲವಾಗಿ ನೀನ್ ಸ್ವರ್ಗಕ್ಕೆ ಹೋಗ್ತೀಯ, ಸ್ವರ್ಗದಲ್ಲಿ ತುಂಬಾ ಅದ್ಭುತವಾದ ಲೋಕ ಅದು, ಹೌದು. ಏನೇನೋ ಕಲ್ಪನೆ ಮಾಡಿದ್ರು. ಹೌದು. ಅರ್ಥ ಆಗ್ತಾ ಇದೆ. ಹಾಗಾಗಿ ಆಮಿಷ ಒಂಥರ ಒಳ್ಳೆಯ ಆಮಿಷನೇ ಇದು, ಹೌದು. ಒಳ್ಳೆಯ ಹೆದರಿಕೆ ನರಕ, ಹ್ಮ್. ಒಳ್ಳೆಯ ಆಮಿಷ ಸತ್ಕಾರ್ಯಗಳನ್ನು ಮಾಡು, ಪುಣ್ಯ ಪುರುಷನ ಆಗು, ಹೌದು. ನಿಂಗೆ ಒಳ್ಳೆಯ ಜನ್ಮ ಪ್ರಾಪ್ತಿ ಆಗ್ತದೆ, ಒಳ್ಳೆಯವರ ಆ ಗರ್ಭದಲ್ಲಿ ಹುಟ್ಟಿ ಬರ್ತೀಯ ಹ್ಮ್. ಅಂದ್ರೆ ಹೌದು. ಇವೆಲ್ಲ ಒಂದು ಪ್ರೋತ್ಸಾಹಿಸೋದು ಹ್ಮ್. ಗುಡ್ ಥಿಂಗ್. ಸ್ವರ್ಗ ನರಕದ ಕಲ್ಪನೆ ಒಳ್ಳೇದು, ಆದ್ರೆ ಅದೇ ನಿಜ ಅಂತ ಹಂಗೆ ಮಾಡಕ್ ಹೋಗೋದಲ್ಲ. ಮತ್ತೆ ಈ ಹನುಮ ಬ್ರಹ್ಮಚಾರಿ ಅಂತ ನಾವ್ ಹೇಳ್ತಾ ಇದೀವಿ, ಬಟ್ ಅವ್ರಿಗೂ ಮದುವೆ ಬ್ರಹ್ಮಚಾರಿ. ಆಗಿದೆ, ಮಕ್ಕಳಿದ್ದಾರೆ ಅಂತ. ನೋಡಿ, ಶ್ರೀಕೃಷ್ಣ ಕೂಡ ಬ್ರಹ್ಮಚಾರಿ. ಹಾ. ಬ್ರಹ್ಮಚಾರಿ ಅನ್ನೋ ಪದವನ್ನ ಜನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ಬ್ರಹ್ಮಣಿ ಚರಿತಿ ಇತಿ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮನ ಜೊತೆ ಇರೋದು, ಸಹಚರಿ ಜೊತೆ ಇರೋದು, ಮದುವೆ ಮಾಡ್ಕೊಳ್ದೇ ಇರೋದು ಅಂತಲ್ಲ. ಕೃಷ್ಣನಿಗೆ ಅಷ್ಟಮಹಿಷ ವಲ್ಲಭ ಅವನು, ಆದ್ರೂ ಬ್ರಹ್ಮಚಾರಿ. ಆಂಜನೇಯ ಕಲಿಯಕ್ಕೆ ಹೋದಾಗ ಸೂರ್ಯ ಲೋಕಕ್ಕೆ ಅನಿವಾರ್ಯವಾಗಿ ಅದೊಂದು ಪ್ರಸಂಗ ಬರ್ತದೆ. ಆ 9 ವ್ಯಾಕರಣ ಕಲಿತಿರ್ಬೇಕಾದ್ರೆ ನಾರದರಲ್ಲಿ ಒಂದು ಮಾಡಿದ ಒಂದು ತಂತ್ರಕ್ಕಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ನಾರದರು. ಯಾಕಂದ್ರೆ ಸೂರ್ಯನ ಮಗಳಿಗೆ ಇನ್ನೂ ವಯಸ್ಸಾದ್ರೂ ವಿವಾಹ ಆಗಿರುವುದಿಲ್ಲ, ಅನೇಕ ಕನ್ಯಾ ಸೇರಿ ಬಡಿಸ್ಬೇಕಲ್ವಾ, ಇಲ್ಲ ಅಂತಂದ್ರೆ ತಂದೆ ತಾಯಿಗಳಿಗೆ ಅದೊಂದು ಸಂಕಟ, ದೊಡ್ಡ ಜವಾಬ್ದಾರಿ. ಹಾಗಾಗಿ ಅದನ್ನ ಅವಲೋಕನ ಮಾಡ್ತಾನೆ. ಒಳ್ಳೆ ಶಿಷ್ಯ ಇದ್ದಾನೆ, ಒಳ್ಳೆ ಗುರು ಇದ್ದಾನೆ, ಗುರು ಪುತ್ರಿ ಇದ್ದಾಳೆ, ಅವಳಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಸೂರ್ಯನ ಕಿವಿಯಲ್ಲಿ ಮಂತ್ರ ಓದಿದ. ನೋಡು, 7 ವ್ಯಾಕರಣ ಮುಗಿಸಿದೀನಿ ಅಂತ ಹೇಳ್ತಾ ಇದೀಯಾ, ಇನ್ 2 ವ್ಯಾಕರಣ ಪೆಂಡಿಂಗ್ ಇಡು. ಅವಾಗ ಆಂಜನೇಯ ಬಿಡೋದಿಲ್ಲ, ಪೆಂಡಿಂಗ್ ಇಟ್ಕೊಂಡು ಹೋಗಕ್ಕಾಗಿಲ್ಲ. ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಒಂದ್ ಸಬ್ಜೆಕ್ಟ್ ಪೆಂಡಿಂಗ್ ಇಟ್ಕೊಂಡು ಇಂಡಿಯಾಗೆ ಬಂದ್ರೆ ತಂದೆ ತಾಯಿಗಳು ಬೈಯಲ್ವಾ? ಹೌದು, ಅವಮಾನ. ಹಾಗಾಗಿ ಸಂದಿಗ್ಧಪ್ಪಿದ್ದ, ಅಪ್ಪ ನಾನು ಆ 2 ವ್ಯಾಕರಣಗಳು ಹೇಳ್ಕೊಳೋದಿಲ್ಲ, ಇಷ್ಟಕ್ಕೆ ನೀನು ವಾಪಸ್ ಹೋಗುವಂತ. ಇನ್ಕಂಪ್ಲೀಟ್ ಆಗತ್ತಲ್ಲ. ಹೌದು. ಏನ್ ಮಾಡ್ಬೇಕು ನಾನು? ಅದು ಮದುವೆ ಆದವ್ರಿಗೆ ಹೇಳ್ಕೊಡ್ತೀನಿ. ಅಲ್ಲೊಂದು ನಾನು ಇಲ್ಲಿ ಎಲ್ಲಿ ಮದುವೆ ಆಗ್ಲಿ, ಹೆಂಗ್ ಮದುವೆ ಆಗ್ಲಿ, ನಾನು ಮದುವೆ ಆಗಲ್ಲ ಅಂತ ದೀಕ್ಷೆ ತಗೊಂಡಿದ್ದೀನಿ. ನೀನು ಒಂದು ಲೋಕ ಕಲ್ಯಾಣಾರ್ಥವಾಗಿ ಮದುವೆ ಆಗ್ಬೋದು, ನೀನ್ ಸಂಸಾರ ಮಾಡೋ ಅವಶ್ಯಕತೆ ಇಲ್ಲ. ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆ ತರ ಅವ್ರ ಲೋಕಕ್ಕೆ ದಂಪತಿಗಳೇ, ಒಂದ್ ದಿವಸ ಸಂಸಾರ ಮಾಡ್ಲಿಲ್ವಲ್ಲ, ಅಲ್ವೇ? ಹಾಗೆ ಅಂತ ಹೇಳ್ಬಿಟ್ಟು ತಕ್ಷಣ ಗಾಂಧರ್ವ ವಿವಾಹ ಅಲ್ಲೇ ಮಾಡಿಸಿ ನಾರದರ ಸಮ್ಮುಖದಲ್ಲಿ ಇವರೇ ಪೂಜಾರಿ. ಅದೇನ್ ಗಾಂಧರ್ವ ವಿವಾಹ ಅಂದ್ರೆ ಒಂದು ಮಾಲೆ ಬದಲಾಯಿಸ್ಕೊಳ್ಳೋದು. ನೀನ್ ಇವತ್ತಿಂದ ಅಜ್ಜ ಸಂಸಾರಿ ಹೋಗು ಲೆಕ್ಕಕ್ಕೆ. ಆ 2 ವ್ಯಾಕರಣ. ಹಾಗಾಗಿ ಆ 9 ವ್ಯಾಕರಣ ಮುಗಿಸ್ಕೊಂಡು ಇಲ್ಲಿ ಹಂಪಿಯಲ್ಲಿ ಕಿಷ್ಕಿಂಧೆಯಲ್ಲಿ ರಾಮ ವನವಾಸದ ಕಲ್ಲಿ ಬರ್ತಿರ್ಬೇಕಾದ್ರೆ ಲಕ್ಷ್ಮಣ ಕಳಿಸ್ತಾನೆ ಆಂಜನೇಯನ ಜೊತೆ. ಅವನ್ ಯಾರೋ ನೋಡಪ್ಪ, ಅವನು ಒಟುವೇಷಧಾರಿಯಾಗಿ ಬಂದು ಮಾತಾಡ್ತಿರ್ತಾನೆ. ಸುಗ್ರೀವ ಕಳಿಸ್ತಾನೆ ಆಂಜನೇಯ, ಯಾರೋ ನಮ್ಮ ಶತ್ರುಗಳ ಕಡೆ ಇರ್ಬೋದು, ಇಬ್ರು ಇರೋ ನಮ್ಮ ಅಣ್ಣ ವಾಲಿ ಕಡೆ ಇರ್ಬೋದು. ಆಗ ಲಕ್ಷ್ಮಣ ಮತ್ತು ಹನುಮ ಸಂಭಾಷಣೆಯನ್ನ ನೋಡಿ ರಾಮ ಮೋಕ ವಿಸ್ಮಿತನಾಗ್ತಾನೆ. ಎಂತಹ ಛಂದಸ್ಸು, ವಾಟ್ ಎ ವಂಡರ್ಫುಲ್ ಗ್ರಾಮರ್. ನಾನು ಓದ್ಕೊಂಡಿದ್ದೀನಿ, ನನಗೂ ಇಷ್ಟು ಚೆನ್ನಾಗಿ ಮಾತಾಡೋದು ಬರೋದಿಲ್ವಲ್ಲ. ಅವರಿಬ್ಬ ಲಕ್ಷ್ಮಣ ಹಾಗೂ ಆಂಜನೇಯ ಬಳಸೋ ಪದಗಳನ್ನು ಇದಾಗ್ಬಿಡ್ತಾರೆ. ಸಂವಾದ ಮುಗಿದ್ಮೇಲೆ ಆನ್ ಸ್ಪಾಟ್ ಫಸ್ಟ್ ವಿಸಿಟ್ ಅಲ್ಲೇ ರಾಮ ನವವ್ಯಾಕರಣ ವಿಶಾರದ ಅನ್ನುವ ಬಿರುದಲ್ಲಿ ಕೊಡ್ತಾರೆ. ನವವ್ಯಾಕರಣ ವೇದಿತ ಅಂತಾರೆ, ವ್ಯಾಕರಣ ಪಂಡಿತ ಅಂತಾರೆ. ಹಾಗಾಗಿ DVG ಅವರು ಒಂದು ಪುಸ್ತಕ ಬರೆದಿದ್ದಾರೆ ಆಂಜನೇಯ ಮೇಲೆ, ಶ್ರೀಮದ್ ಆಂಜನೇಯಂ ಅಂತ. ಅವ್ರು ಅದ್ರಲ್ಲಿ ಹೇಳ್ತಾರೆ, ನಮ್ಮ ದೇಶದವರು ಬೇರೆ ದೇಶಕ್ಕೆ ಹೋದ್ರೆ ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದ್ರೆ, ನಾವು ಕರ್ನಾಟಕದವರು ಅಮೆರಿಕಕ್ಕೆ ಹೋದ್ರೆ ಏನ್ ಹೇಳ್ಬೇಕಂತೆ ಅಂದ್ರೆ, ಎಲ್ಲಿಂದ ಬಂದಿದ್ರಿ ಅಂದಾಗ ನಾವು ಎದೆ ಮುಟ್ಟಬೇಕಂತೆ, ನಾನು ಹನುಮನು ದೆಸಿದ ನಾಡಿಂದ ಬಂದವನೆಂದು ಎದೆ ತಟ್ಟಿ ಹೇಳಿರಿ ಅಂತ ಬರ್ತಾರೆ. ಎಂತಹ ಸೂಜಿಗ! ಯಾಕಂದ್ರೆ ಆಂಜನೇಯ ನಮ್ಮೂರವರು, ಕರುನಾಡಿನವರು, ಹೆಮ್ಮೆ. ಹುಟ್ಟಿದ್ ಕಿಷ್ಕಿಂಧೆ ಅಲ್ವಾ? ಕಿಷ್ಕಿಂಧೆ ಇರೋದಿಲ್ಲ, ಹಂಪಿ ಅಲ್ಲಲ್ವಾ? ಹೌದು. ವಿಜಯನಗರ ಸಾಮ್ರಾಜ್ಯ. ಸೊ ಹಾಗೆ ಆಂಜನೇಯನ ಶ್ರೇಷ್ಠತೆ ಹೇಳ್ತಾ ಹೋದ್ರೆ, ಯಾಕೆ ರಾಯರು ಫಿದಾ ಆದ್ರು ಆಂಜನೇಯನ್ಗೆ? ಬೇರೆ ಯಾರ ದೇವ್ರು ಸಿಗ್ಲಿಲ್ವಾ? ಹೌದು. ರಾಮನಿಗೆ ಯಾಕೆ ಫಿದಾ ಆದ್ರು? ಹೌದು. ರಾಮನ ಶ್ರೇಷ್ಠ ಗುಣಗಳು, ಹನುಮನ ಶ್ರೇಷ್ಠ ಗುಣಗಳು. ಹೌದು. ಅರ್ಥ ಆಯ್ತಾ? 9 ಅವತಾರಗಳು, 10 ಅವತಾರಗಳಲ್ಲಿ ಇನ್ನೂ ಒಂದು ಅವತಾರ ಆಗಿಲ್ಲ. ಅಷ್ಟು ಅವತಾರಗಳಲ್ಲಿ ರಾಮನಷ್ಟು ಸೌಮ್ಯ ಗುಣ, ಸಹನಾ ಗುಣ, ಏಕಪತ್ನಿ ವಲ್ಲಭ. ಹೌದು, ಖಂಡಿತ. ಸೊ
ಯಾವ ಅವತಾರಗಳಿಲ್ಲ. ಕೃಷ್ಣನಲ್ಲಿ ಸ್ವಲ್ಪ ವಿಲಾಸ ಜೀವನ ಇದೆ, ಹೌದು. ಭೋಗ ಜೀವನ, ಈ ಒಂದು ತ್ಯಾಗ. ಆದರ್ಶ ರಾಜ್ಯನೇ ತ್ಯಜಿಸಿ ಬಂದವನು, ಹೆಂಡತಿಯನ್ನ ತ್ಯಜಿಸಿ ಕಳ್ಕೊಂಡವನು, ಕೊನೆಗೆ ಹೆಂಡತಿಯನ್ನು ಪಡ್ಕೊಂಡವನು, 3 ತಿಂಗಳು ಸಂಸಾರ ಆದ ಮತ್ತೆ ಹೆಂಡತಿಯನ್ನು ಕಳ್ಕೊಂಡವನು. ಹಾಗಾಗಿ ಅವನು ತ್ಯಾಗ ಸಂಕೇತ, ಕೃಷ್ಣ ಭೋಗದ ಸಂಕೇತ. ಸೊ ಹಾಗೆ ರಾಯರು ಕೃಷ್ಣನನ್ನ ಆಯ್ಕೆ ಮಾಡ್ಕೋಬೋದಾಯ್ತು, ಬಟ್ ರಾಮನನ್ನ ಆಯ್ಕೆ ಮಾಡ್ಕೊಂಡ್ರು. ಹೌದು. ಹಾಗಾದ್ರೆ ಇದು ಈ ಒಂದು ತ್ರೇತಾಯುಗದಲ್ಲಿದ್ದಂತಹ ಹನುಮ ಈ ಒಂದು ದ್ವಾಪರ ಯುಗದಲ್ಲಿ ಎಲ್ಲಾ ಯುಗಗಳಲ್ಲಿ ಅವನು ಇರ್ತಾನೆ. ಯಾಕಂದ್ರೆ ನೀನ್ ಇವತ್ತು ಬದುಕಿದ್ಯ ಅಂದ್ರೆ ಆ ಪ್ರಾಣವಾಯು ಇರೋದ್ರಿಂದ ಬದುಕಿದ್ಯಾ. ಅಂದ್ರೆ ಪ್ರಾಣ ರೂಪಿಯಾಗಿ ಸಮಸ್ತ ಜೀವಿಗಳ ಒಳಗಡೆ ಸಂಚಾರ ಮಾಡುವನು. ಒಳಗಡೆ ಹೋಗುವಾಗ ರಾ ಅಂತ ಹೋಗ್ತಾನೆ, ಹೊರಗಡೆ ಬರುವಾಗ ಮಾ ಅಂತ ಬರ್ತಾನೆ. ಈ ಮಂತ್ರ ನಿರಂತರವಾಗಿ ಬದುಕಿರೋರ್ಗೆಲ್ರಿಗೂ ಹೇಳ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಹನುಮ. ಅವನ್ ಮಂತ್ರ ಹೇಳಲಿಲ್ಲ, ಒಳಗಡೆ ಹೋಗಿ ಬರ್ಲಿಲ್ಲ ಅಂದ್ರೆ ನಾವು ಬದುಕಿರೋದಿಲ್ಲ. ಕೇಶವನಲ್ಲಿ ಕೇ ತೆಗೆದಾತ್ರೆ ಏನಿರ್ತದ, ಶವ ಇರ್ತದಲ್ಲ, ಹಂಗಾಗ್ತಿದೆ. ಈ ಒಂದು ಇದು ಇರ್ತಾನೆ ಬೆಟ್ಟವನ್ನೇ ಹತ್ತು ತರುವಂತಹ ಸಂಜೀವಿನಿ ರಾಯ ಅಂತ. ಸಂಜೀವಿನಿ ರಾಯ ಲಕ್ಷ್ಮಣ ಪ್ರಾಣ ಸಂದಾತ್ರೆ ಅಂತ ಅವನಿಗೆ ಬಿರುದಿದೆ, ರಾಮನೇ ಕೊಟ್ಟಿದ್ದು. ಇದು ಕೂಡ ಲಾಯಸ ಜೀವನ ಲಖನ ಜಿಯಾಯಿ ಶ್ರೀ ಗುರು ಹರ್ಷಿವರಲಾಯಿ, ರಾಮನ ಹರ್ಷವನ್ನು ವಾಪಸ್ ತಂದು ಕೊಟ್ಟವನು. ಹೋ ಹೇ ಲಕ್ಷ್ಮಣ ಅಂತ ಗೊತ್ತಿರ್ತಾನೆ ರಾಮ, ಚಿಂತಾಕ್ರಾಂತನಾಗಿ ಮೂರ್ಛೆ ಹೋಗಿರ್ತಾನಲ್ಲ. ಸಂಜೀವಿನಿ ಬೆಟ್ಟ ತಂದು ಅವನು ಪ್ರಾಣ ಕೊಟ್ಟವನು, ತರ್ಲಿಲ್ಲ ಅಂದ್ರೆ ಎಲ್ಲಿ ಬರ್ತಿತ್ತು ಪ್ರಾಣ. ಸೊ ಹಾಗಾಗಿ ಲಕ್ಷ್ಮಣ ಪ್ರಾಣ ಸಂದಾತ್ರೆ, ಸೀತಾನ್ವೇಷಣ ಪಂಡಿತ, ನವವ್ಯಾಕರಣ ವಿಶಾರದ, ಅಸಾಧ್ಯ ಸಾಧಕ. ಈ ಒಂದು ರಾಮಾಯಣ ಮೊದಲು ಆಂಜನೇಯ ಬರ್ದಿದ್ದು ಅಂತಾನು ಕೂಡ ಗೊತ್ತಿದೆ. ಹನುಮದ್ ರಾಮಾಯಣ ಅಲ್ಲ, ಮೊದಲು ಬರ್ದಿದ್ದು ವಾಲ್ಮೀಕಿನ. ಆಮೇಲೆ ರಾಮಾವತಾರದ ಕೊನೆಯಲ್ಲಿ ರಾಮ ವೈಕುಂಠಕ್ಕೆ ಹೋದಾಗ ಸರಿಯೂ ನದಿಯ ಮೂಲಕ ಹನುಮಂತ ಗಂಧಮಾದನ ಪರ್ವತಕ್ಕೆ ಹೋಗಿ ರಾಮ ಜಪದಲ್ಲಿ ನಿರತರಾಗ್ತಾರೆ. ಧ್ಯಾನ ಮಾಡಿ 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 ಆ ಧ್ಯಾನದಲ್ಲಿ ಮತ್ತೊಮ್ಮೆ ಆ ರಾಮಾಯಣ ಎಲ್ಲ ರಿಪೀಟ್ ಆಗುತ್ತೆ. ಅವ್ರಿಗೆ ಸ್ಮೃತಿ ಪಟದಲ್ಲಿ ಬಂದು ಹೋಗ್ತದೆ. ಆ ಬಂದಿದ್ದನ್ನು ದಾಖಲಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ವಜ್ರನಕ್ ಅಂದ್ರೆ ಉಗುರುಗಳು, ವಜ್ರ, ಅವನ ದೇಹನೇ ವಜ್ರ. ಹೌದು. ಆ ವಜ್ರ ಖಚಿತವಾದ ಉಗುರುಗಳಲ್ಲಿ ಆ ಹಿಮಾಲಯದ ಹೆಬ್ಬಂಡೆಗಳ ಮೇಲೆ ಬರೀತಾನೆ ಶ್ಲೋಕ ರೂಪ, ಬಂಡೆ ಮೇಲೆ. ಅದು ಹನುಮದ್ ರಾಮಾಯಣ. ಅದನ್ನ ನೋಡಕ್ ವಾಲ್ಮೀಕಿ ಹೋಗ್ತಾನೆ. ಜನ ಹೇಳ್ತಾರೆ ರಾಮ ಇದು ಆಂಜನೇಯ ಕೂಡ ಒಂದು ರಾಮಾಯಣ ಬರ್ದಿದ್ದಾನೆ. ಆಂಜನೇಯ ಬರ್ದಿದ್ದಾನ, ಆಗ ನಾನು ನೋಡ್ಬೇಕಲ್ಲ ಅಂತ ಹೋದಾಗ ಆ ಶ್ಲೋಕ ರೂಪದಲ್ಲಿ ಹೇಳ್ತಾನೆ. ಅವಾಗ ಆಂಜನೇಯ ವಾಲ್ಮೀಕಿ ಕಣ್ಣಲ್ಲಿ ನೀರು ಬರ್ತದೆ. ನಾನು ಎಲ್ಲೆಲ್ಲ ತಪ್ಪು ಮಾಡಿದೀನಿ, ಇದನ್ನು ಸರಿ ಮಾಡಿದ್ದಾನೆ ಇವನು. ಯಾಕಂದ್ರೆ ಇವನು ಜೀವಂತವಾಗಿ ಇವನು ರಾಮನ ಜೊತೆಲೇ ಎಲ್ಲಿ ರಾಮನೋ ಅಲ್ಲಿ ಹನುಮ ಅಲ್ವಾ. ನಾನಾದ್ರೆ ಎಲ್ಲ ದೃಶ್ಯಗಳನ್ನು ನೋಡ್ಲಿಲ್ಲ, ಹಾಗೆ ಇವನು ಬರ್ದಿರೋ ಸರಿ ಇದೆ. ಕಣ್ಣಲ್ಲಿ ನೀರು ಹಾಕೊಳ್ತಾರೆ. ನಿಜವಾದ ಹೀರೋ ಇವನೇ ರಾಮಾಯಣದಲ್ಲಿ. ನಾನು ರಾಮನ ಹೀರೋ ಮಾಡ್ಬಿಟ್ಟಿದ್ದೀನಿ, ಇವನಿಗೆ ಏನೋ ನಿರ್ಲಕ್ಷ್ಯ ಮಾಡಿದೀನಿ ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಂಡು ಆವಾಗ ವಾಲ್ಮೀಕಿಯ ಕಣ್ಣಲ್ಲಿ ನೀರು ನೋಡಿ ಆಂಜನೇಯನ್ಗೆ ದುಃಖ ಆಗ್ತದೆ. ಪಾಪ ಮೂಲ ಗ್ರಂಥಕರ್ತರು ಇವರು. ನಾನೊಂದು ವರ್ಷನ್ ಬಂದು ಅದಕ್ಕೇನು ಅಪಚಾರ ಮಾಡಿದೀನಿ ಅಂತ ಹೇಳ್ಬಿಟ್ಟು ನೊಂದ್ಕೊಂಡು ಅಷ್ಟು ಹೆಬ್ಬಂಡೆಗಳನ್ನ ತಗೊಂಡೋಗ್ಬಿಟ್ಟು ಸಮುದ್ರಕ್ಕೆ ಇಸ್ಬಿಡ್ತಾನೆ, ಬೇ ಆಫ್ ಬೆಂಗಾಲ್. ಹಾಗಾಗಿ ಆ ವರ್ಷನ್ ಹೋಯ್ತು. ಆದ್ರೆ ಶ್ಲೋಕ ರೂಪದಲ್ಲಿ ಆಂಜನೇಯ ಹೇಳಿದ್ನಲ್ಲ, ವಾಲ್ಮೀಕಿಯ ಮಸ್ತಿಷ್ಕದಲ್ಲೇ ದಾಖಲಾಗ್ಬಿಟ್ಟಿತ್ತು 1 ವರ್ಷ ಶ್ರುತಿ ಅಂತಾರೆ. ಹಾಗಾಗಿ ಇದನ್ನ ಸರಿಪಡಿಸ್ಬೇಕು ಅಂತ ಇನ್ನೊಂದ್ಸಾರಿ 14ನೇ ಶತಮಾನದಲ್ಲಿ ತುಳಸಿದಾಸನಾಗಿ ಹುಟ್ಟಿ ವಾರಣಾಸಿಯಲ್ಲಿ ಸಂಸ್ಕೃತವನ್ನು ಅಧ್ಯಯನ ಮಾಡಿ ಅವಧಿ ಭಾಷೆಯಲ್ಲಿ ಅಂದ್ರೆ ಆಡು ಭಾಷೆಯಲ್ಲಿ ಇನ್ನೊಂದು ರಾಮಾಯಣ ಬರೆದು, ಅದಕ್ಕೆ ತುಳಸಿ ರಾಮಾಯಣ. ಉತ್ತರ ಭಾರತದವರು ವಾಲ್ಮೀಕಿ ರಾಮಾಯಣ ಓದೋದಿಲ್ಲ, ಅವರು ತುಳಸಿ ರಾಮಾಯಣ ಪ್ರಿಯರು. ಆ ತುಳಸಿ ರಾಮಾಯಣ ಬರೆಯೋ ಮುನ್ನ ಆಂಜನೇಯನಿಂದ ನಾನು ಇದೆಲ್ಲ ಬರೆಯಂಗೆ ಆಯ್ತು ಅಂತೇಳಿ ಆಂಜನೇಯನ್ಗೆ ಸಮರ್ಪಿತವಾದಂತ ಒಂದು ಶ್ಲೋಕವನ್ನು ರಚನೆ ಮಾಡ್ತಾನೆ. ಅದೇ ಹನುಮಾನ್ ಚಾಲೀಸ. ಬರ್ದಿದ್ದು ಚಿತ್ರಕೂಟದ. ಅಲ್ಲಿ ಒಂದು ಹನುಮಾನ್ ಟೆಂಪಲ್ ಇತ್ತು. ಆ ಬರೆಯುವಾಗ ಒಂದು ಮೆಟ್ಲ ಮೇಲೆ ಕೂತ್ಕೊಂಡ್ರು ತುಳಸಿದಾಸರು. ಒಂದ್ ಚರಣ ಪೂರ್ತಿ ಆಯ್ತು, ಇನ್ನೊಂದ್ ಮೆಟ್ಲ ಮೇಲೆ ಕೂತ್ಕೊಂಡ್ರು. ಹಿಂಗೆ ಕಾಕತಾಳೀಯವಾಗಿ ಅದಕ್ಕೆ 40 ಮೆಟ್ಲಿತ್ತು, 40 ಶ್ಲೋಕ ರಚನೆ ಆಯ್ತು. 40 ಅನ್ನೋದು ಒಂದು ಮಂಡಲ. ಎನಿಥಿಂಗ್ ವಿಚ್ ಇಸ್ ಕಂಪ್ಲೀಟ್ 40 ದಿವಸ ಸಾಧನೆ ಮಾಡುವಂತ ಹೇಳ್ತಾರೆ. ಒಂದು ಮಂಡಲವನ್ನು 40 ಅಂತ ಹೇಳ್ತೀವಿ. ಹಾಗಾಗಿ ಹನುಮಾನ್ ಚಾಲಿಸಕ್ಕಂಥದ್ದು ಒಂದು ಪರಿಪೂರ್ಣವಾದ ಆಂಜನೇಯನ ಬಗ್ಗೆ ಸಮಗ್ರವಾಗಿ ಹೇಳ್ತಕ್ಕಂಥ ಒಂದು ಸ್ತೋತ್ರ ಮಂತ್ರ. ಇವತ್ತು ಕೂಡ ವೆರಿ ಪವರ್ಫುಲ್ ಮಂತ್ರ ಯಾವ್ದಂದ್ರೆ ಹನುಮಾನ್ ಚಾಲಿಸ.
ಮತ್ತೆ ನಿಮ್ಮಲ್ಲಿ ಸದಾ ಕೇಳ್ತಾ ಇರ್ತೀನಿ, ರಾಮನಲ್ಲಿ ಇಷ್ಟವಾದಂತಹ ಒಂದು ಗುಣ, ನಿಮ್ ಆ ಸ್ನೇಹ ಬಾಂಧವ್ಯ ನೋಡ್ತಿರಲ್ಲ, ರಾಮನ ಒಂದು ನೋಡಪ್ಪ, ಪ್ರಪಂಚಕ್ಕೆ ಆಲಿಂಗನ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರ್ಸ್ಕೊಟ್ಟವ್ರು ಯಾರು? ರಾಮ ಮತ್ತು ಹನುಮ. ಪ್ರಪಂಚದ ಪ್ರಪ್ರಥಮ ಪ್ರೇಮಾಲಿಂಗನ ಅದು, ಕಾಮಲಿಂಗನ ಅಲ್ಲ. ಹ್ಮ್. ಪ್ರೇಮ, ಪರಿಶುದ್ಧವಾದ ಪ್ರೇಮ ಇದ್ರೆ ಮಾತ್ರ. ನೋಡಿ, ರಾಮ ಕ್ಷತ್ರಿಯ. ಕ್ಷತ್ರಿಯರು ಸಾಮಾನ್ಯವಾಗಿ, ಆಂಜನೇಯರು ಟ್ರೈಬಲ್, ಹೌದು. ಶೂದ್ರ. ಹ್ಮ್. ಅವನು ಕ್ಷತ್ರಿಯ ಅಲ್ಲ, ಬ್ರಾಹ್ಮಣನೂ ಅಲ್ಲ. ಆದ್ರೆ ಅವನಿಗೆ ಸಾಂಪ್ರದಾಯವಾಗಿ ಯುಕ್ತ ವಯಸ್ಸಿಗೆನೆ ಬ್ರಹ್ಮೋಪದೇಶ ಆಗಿತ್ತು. ಹ್ಮ್. ಜನಿವಾರ ಹಾಕೊಂಡಿದ್ದ ಆಂಜನೇಯ ಕೂಡ. ಹಾ. ಕಾಂದೆ ಮೋಂಜು ಜನೇವೋ ಸಾಜೆ, ಅದರಲ್ಲೇ ಇದೆ. ಹೌದು. ಆ ಲಕ್ಷ್ಮಣ ಇವಾಗ ಅವನು ಎಚ್ಚರಗೊಳ್ತಾನೆ, ಹ್ಮ್. ಬಾಚಿ ತಪ್ಕೊಂಡ್ಬಿಡ್ತಾನೆ. ಹನುಮ. ಇವನ್ ಯಾರು, ಇವನ್ ಯಾವ ಜಾತಿ, ಇವನು ವಾನರ ಕುಲನ ಏನ್ ನೋಡೋದಿಲ್ಲ. ಹ್ಮ್. ತಪ್ಕೊಂಡು ಹೇಳ್ತಾನೆ, ನೀನು ತುಮು ಮಮ ಪ್ರಿಯ ಭರತ ಹಿ ಸಮ ಭಾಯಿ ಅಂತ. ಭಾಯಿ ಅಂತ, ಸಹೋದರ. ವಾಹ್, ರೋಮಾಂಚನ ಆಗತ್ತೆ. ಹೌದು. ನೀನ್ ಯಾರು ಗೊತ್ತಾ? ನನ್ಗೆ ತುಂಬಾ ಇಷ್ಟವಾಗದ್ ಲಕ್ಷ್ಮಣ ಅಲ್ಲ. ನೋಡಲ್ಲ, ಲಕ್ಷ್ಮಣನ್ಗೆ ಅಲ್ಲೇ ಬಂದಿದ್ದು ಉರಿ. ಲಕ್ಷ್ಮಣನ್ ಎದುರುಗಡೆ ಇಟ್ಕೊಂಡು ಆಂಜನೇಯನ್ಗೆ ಹೇಳ್ತಾನೆ ರಾಮ, ಹ್ಮ್. ತುಮೋ ಮಮ ಪ್ರಿಯ ಭರತ ಹಿ ಸಮ ಭಾಯಿ, ನನಗೆ ಪ್ರಿಯವಾದ ಭರತನಿಗೆ ಸಮ ಎಷ್ಟಿರಬೇಕು. ಹೌದು. ಹಾಗಾಗಿ ಎಲ್ಲಿ ರಾಮನು ಅಲ್ಲಿ ಅಲ್ಲಿ ಹನುಮ. ಬಹಳ ಸಂಕ್ಷಿಪ್ತ ಒಂದು ವಿಷಯ. ಮತ್ತಷ್ಟು ಹನುಮಾನ ಕೆದಕಕ್ ಹೋದ್ರೆ ದಿನ ಎಲ್ಲ ಸಾಲಲ್ಲ. ನನಗೆ ಬಹಳ ಪ್ರಿಯವಾದ ದೇವರು. ಮುಂದಿನ ನನಗೆ ಸಂಚಿಕೆ. ಪ್ರಿಯವಾದ ದೇವರು ರಾಯರಿಗೂ ಪ್ರಿಯವಾದ್ದರಿಂದ ಅವರು ನನಗೆ ಪ್ರಿಯವಾದರು. ಹೌದು. ಹಾಗಾಗಿ ನಾನು ಮಂತ್ರಾಲಯದ ರಾಯರ ಮಠಕ್ಕೆ ಹೋಗ್ತಿರ್ತೀನಿ. ಮತ್ತೆ ಇದಕ್ಕೆಲ್ಲ ಹೋಗ್ತಾ ಇರ್ತೀರಾ, ಬೇರೆ ಹನುಮಾನ್ ಕ್ಷೇತ್ರ ಕೂಡ ನೀವು ಹೋಗ್ತಾ ಇರ್ತೀರಾ? ಬೇರೆ ನಾನು ಬೇರೆ. ಅಲ್ಲಿ ಅಂಜನಾದ್ರಿಯಲ್ಲಿ ಪ್ರತಿ ವರ್ಷ ಹೋಗಿ ನಮ್ಮ ಶಿಷ್ಯರೊಂದಿಗೆ ಅಲ್ಲಿ ಪ್ರತಿ ವರ್ಷ 3 ದಿವಸ ಅನುಷ್ಠಾನ ಮಾಡ್ಕೊಂಡಿರ್ತೀವಿ. ಸೊ ಈಗ ನಮ್ಮ ವೀಕ್ಷಕರಿಗೆ, ನಾವು ಜಪ ಮಾಡೋದಾದ್ರೆ ಯಾವ ದೇವರನ್ನ ಜಪ ಮಾಡ್ಬೇಕು ಅಂದ್ರೆ, ಇಲ್ಲಿ ಎಲ್ಲರಿಗೂ ಪ್ರೀತಿ ಆಗ್ಬೇಕು. ನೀವ್ ಹೇಳಿದ್ರಿ ರಾಮನ ಜಪ ಮಾಡಿದ್ರೆ ಎಲ್ಲರಿಗೂ ತಲುಪುತ್ತೆ ಅಂತ ಹೇಳಿ. ನೋಡಪ್ಪ, ವಿಷ್ಣು ಮತ್ತು ಶಿವನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರ್ಲಿಲ್ಲ. ಹ್ಮ್. ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಂಡಿರ್ತಕ್ಕಂಥ ಪುರಾಣನ ಹೇಳುತ್ತೆ. ಹೌದು. ಹಾಗಾಗಿ ನಾನು ಹೆಚ್ಚು ಅನ್ನೋದು ಅವರಿಬ್ಬರಲ್ಲೇ ಇಲ್ಲದೆ ಇದ್ದಾಗ, ಹ್ಮ್. ಅವರಿಬ್ಬರೇ ಪ್ರೀತಿಸಿ ಮದುವೆ ಆದ್ರು. ಹಾಗೆ ಹುಡ್ದವನೇ ಅಯ್ಯಪ್ಪ, ಹರಿ ಹರಸುತ. ಹೌದು. ಇಲ್ಲಿ ಏನು ನಾವು ಹುಡ್ಕ್ಬೇಕಾದ್ದು, ಗಂಡಸ್ರಿಬ್ರು ಮದುವೆ ಆದ್ರ ಅದ್ ಹಂಗಲ್ಲ. ಹರಿ ಅಂದ್ರೆ ಒಳಗೋಡು ಉಸಿರು, ಉಸಿರು ಒಳಗಡೆ ಹರಿತಾ ಇದೆ. ಹ್ಮ್. ಹರ ಅಂದ್ರೆ ಅದೀಚೆ ಬಂದ್ರೆ ಹರ ಆಯ್ತು. ಗೊತ್ತಾಯ್ತು. ಸಂಹಾರಕ ಯಾರಪ್ಪ? ಸಂಹಾರಕ ಶಿವ. ಶಿವ. ಪೋಷಕ ಯಾರಪ್ಪ? ವಿಷ್ಣು. ವಿಷ್ಣು. ಇದು ಒಳಗಡೆ ಹೋಗೋದು ಹರಿತಾ ಇದೆ. ಅದಲ್ಲೇ ಇದ್ರೂ ಸತ್ತೋಗ್ತೀವಿ. ಹೌದು. ಅದು ಹರ ಆದ್ರೇನೆ ಮತ್ತೆ ಹರಿ ಒಳಗಡೆ ಹೋಗೋದು. ಹ್ಮ್. ಈಗ ಇಲ್ಲಿ ಒಳಗಡೆ ಹೋಗೋ ಉಸಿರು ಹೆಚ್ಚೋ, ಹೊರಗಡೆ ಬರೋ ಉಸಿರು ಹೆಚ್ಚೋ ಹೇಳಪ್ಪ ನೀನು? ಎರಡೂ ಬೇಕೇ ಬೇಕು ನಾವು. ಒಳಗಡೆ ಹೋಗಿದ್ದು ಹೊರಗಡೆ ಬರ್ಲಿಲ್ಲ ಅಂದ್ರೂ ಮೃತ್ಯು ಹೊಂತೀವಿ. ಹೌದು. ಹೊರಗಡೆ ಹೋಗಿದ್ದು ಒಳಗಡೆ ಹರಿಲಿಲ್ಲ ಅಂದ್ರೂ ಮೃತ್ಯು ಹೊಂತೀವಿ. ಹಾಗಾಗಿ ಹರಿಹರ ಅಂತಂದ್ರೆ ಇದು ಏನು, ವಿಷ್ಣು ಹೆಚ್ಚು ಶಿವ ಹೆಚ್ಚು ಅಂತ ಇವರಿಬ್ಬರು ಬಡದಾಡ್ಕೊಳ್ತಿದ್ದಾರೆ. ಮೂಲ ಸತ್ಯ ತಿಳಿದೆ. ಹೌದು. ಅಲ್ಲಿ ಶಿವ ಪರಮಾತ್ಮರು ಒಂದಾಗಿರ್ತಾರೆ. ಇಲ್ಲಿ ನಮ್ಗೆ ಈಗ ರಾಮೇಶ್ವರ ಇದೆ. ಹ್ಮ್. ರಾಮೇಶ್ವರದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ರಾಮ ಮಾಡಿದ. ರಾಮನೇ ಸ್ವತಃ ಮಾಡಿದ. ಯಾಕೆ ಅಂತಂದ್ರೆ ಕೊಲ್ಲಕ್ ಹೋಗ್ತಿರೋದು ಮಹಾನ್ ಶಿವಭಕ್ತ ಅವನು ರಾವಣ. ಹೌದು. ಹಾಗೆ ಶಿವನ ಅವಕೃಪೆಗೆ ಪಾತ್ರರಾಗ್ಬೇಕು, ನಾನು ಸಿಕ್ಕಾಕೋಬಾರ್ದು ಶಾಪಕ್ಕೆ ಅಂತ ಹೇಳಿ, ಅಪ್ಪ ಮನ್ನಿಸು, ನಿನ್ನ ಭಕ್ತನೊಬ್ಬನನ್ನ ನಾನು ಸಂಹಾರಕ್ಕೆ ಮಾಡ್ಬೇಕಾಗಿದೆ, ಅನಿವಾರ್ಯವಾಗಿದೆ ನನ್ಗೆ. ಖಂಡಿತ. ಇವರಿಬ್ಬರಲ್ಲಿ ಭೇದ ಭಾವ ಇಲ್ಲದೆ ಇದ್ದಾಗ ನಾನು ಈಗ ಯಾವ ಮಂತ್ರ ಹೇಳಬೇಕು? ಶಿವನ್ ಮಂತ್ರ ಹೇಳಬೇಕಾ, ವಿಷ್ಣುವಿನ ಮಂತ್ರ ಹೇಳಬೇಕಾ? ನಿಂಗೆ ಯಾವ್ದು ಪ್ರಿಯ ಅದ್ ಹೇಳು ಅಷ್ಟೇ. ನಿನ್ನ ಮನಸ್ಸಿಗೆ ಏನ್ ಅನ್ಸುತ್ತೆ. ಎಲ್ಲವೂ ಅಕ್ಕಿಯಿಂದಾನೇ ಆಗಿರೋದು. ಅದ್ ದೋಸೆ ಅಂತಾರೆ, ಇನ್ನೊಂದು ಅನ್ನ ಅಂತಾರೆ, ಇನ್ನೊಂದು ಚಿತ್ರಾನ್ನ ಅಂತಾರೆ, ಪುಳಿಯೋಗರೆ ಅಂತಾರೆ. ಈ ಮೂಲ ಏನದ? ಅಷ್ಟೇ, ಅಕ್ಕಿ. ಹೌದು ಅಲ್ವೇ? ಹೌದು. ಅದೇ, ಅವರವರ ಇಷ್ಟ ದೇವಿಯನ್ನು ಪೂಜಿಸ್ಕೋಬಹುದು. ಎಲ್ಲರನ್ನೂ ಪರಮಾತ್ಮ ಇದ್ದೇ ಇರ್ತಾನೆ ಅನ್ನೋದು ಇದು. ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿ ಸಂವಾಸಿನಿ ಅಂತಾನೆ ಭಗವಂತನಿಗೆ. ಅವನು ಅಣುವಣುವಲ್ಲಿದ್ದಾಗ ನೀನು ಪ್ರತ್ಯಕ್ಷ ಹೆಂಗ್ ನೋಡಕ್ಕಾಗ್ತದೆ? ದೇವರೆಲ್ಲ ಇದ್ದಾನೆ ಅಂತ ಕನಕದಾಸರು ಹೇಳಿದ್ರು. ಹೌದು. ಕೃಷ್ಣ ಹೇಳಿದ ಗೀತೆಯಲ್ಲಿ ಅಣುರಣೀಯಾನ್ ಮಹತ್ವ ಮಹಿಯಾನ್ ಅಂತ. ಈಗ ವಿಜ್ಞಾನ ಹೇಳ್ತಾ ಇದೆ ಅಣುವಿನಲ್ಲಿ ದೇವ ಕಣ ಇದೆ ಅಂತ. ಪರಮಾಣು ಸ್ಫೋಟ ಮಾಡಿದ್ರು ಜಿನೇವಾದಲ್ಲಿ, ಭೂಮಿಯ ಅಡಿಯಲ್ಲಿ, ಟು ಫೈಂಡ್ ಔಟ್ ದ ಗಾಡ್ ಪಾರ್ಟಿಕಲ್. ಅದನ್ನೇ ಬೋಸಾನ್ ಥಿಯರಿ ಅಂತಾರೆ.
Okay. ಅಂದ್ರೆ ಅಣುವನ್ನ ಸ್ಫೋಟಿಸಿದರೆ ಉಪ ಅಣುಗಳು ಹ. ಪೊಸೆಟ್ರಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್, ಪ್ರೋಟಾನ್ ಏನೇನು ಇದೆಯಲ್ಲ, ಅದರಲ್ಲಿ ಒಂದು ಕಣ ಅದು ದೇವ ಕಣ. ಹಾಗಾದ್ರೆ ದೇವರೆಲ್ಲ ಕಡೆ ಇರುವಾಗ ಹೌದು. ಏನ್ ಸರ್ ಪ್ರಹ್ಲಾದ ಎಲ್ಲಿರೋ ನೀನು ಹರಿ ಎಲ್ಲ ಕಡೆ ಇದ್ದ. ಪ್ರಹ್ಲಾದ ಎಲ್ಲ ಕಡೆ. ಇಷ್ಟೆಲ್ಲ ನಾವು ಕೇಳ್ತೀವಿ, ಆದ್ರೆ ಎಲ್ಲೋ ಪ್ರತ್ಯೇಕವಾಗಿ ಇಂಥವನೇ ಒಪ್ಪಿದ್ದಾನೆ, ಇಂಥವನೇ ಒಬ್ಬ ನಾವು ಪ್ರತ್ಯೇಕಿಸ್ತೇವೆ. ಭಗವಂತನ ದೃಷ್ಟಿಯಲ್ಲಿ ಅವನು ವಿದ್ಯುತ್. ನಿನ್ಗೆ ಇಷ್ಟವಾದ ಬಲ್ಬ್ ಆದ್ರೆ ಮಾಡ್ಕೊ, ಫ್ಯಾನ್, ಫ್ರೀಜರ್, ಗೀಜರ್, ಸ್ಪೀಕರ್ ಎಲ್ಲರ ಹಿಂದೆ ಇರ್ತಕ್ಕಂಥದ್ದು ಅದೇ ಚೈತನ್ಯ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಭಗವಂತನ ಸ್ವರೂಪ. ಕೊನೆಗೊಂದೆರಡು ಪ್ರಶ್ನೆ. ಸೊ ಈ ರಾಮನ ಅವನ ಜೀವನ ಕೊನೆ ಆಗ್ತಾ ಇರುತ್ತೆ. ಆಗ ಯಮ ಬೂತ್ ಬಂದು ಕರ್ಕೊಳಕ್ ಶುರು ಆಗ್ತಾರೆ. ಆಗ ಇವ್ರು ತಡೆ ಕೊಡ್ತಾರೆ. ಹನುಮ ಬಂದು ಬಿಟ್ಕೊಡೋದಿಲ್ಲ. ಹನುಮ ಬರ್ಲಿಲ್ಲ. ಅಲ್ಲಿ ಅವತ್ ನಡೆದಿದ್ದೇ ಬೇರೆ. ಏನು ಅಂತಂದ್ರೆ ಬ್ರಹ್ಮ ನಾರದರಿಗೆ ಹೇಳ್ತಾನೆ, ರಾಮಾವತಾರ ಮುಗೀತು, ಕೊಟ್ಟ ಸಮಯ ಮುಗೀತು, ನೀನೇ ಹೋಗಿ ಹೇಳು ರಾಮನಿಗೆ ಸ್ವಯಂ ಟೈಮ್ ಆಯ್ತಪ್ಪ. ಅವಾಗ ನಾರದರ ಜೊತೆ ಯಮನು ಬರ್ತಾನೆ. ಯಮ ದೂತರು ಯಾರಿಗ ಹೋಗೋದಂದ್ರೆ ನಮ್ಮಂತವ್ರು ಸಾಮಾನ್ಯ. ಸ್ವಯಂ ಯಮನೇ ಕರ್ಕೊಂಡು ಹೋಗಿ ಬರ್ತಾನೆ, ವೆಲ್ಕಮ್. ಯಾಕಂದ್ರೆ ದೇವಾಂಶ ಸಂಭೂತರು ಸಾಕ್ಷಾತ್ ವಿಷ್ಣು. ಅವಾಗ ಅಲ್ಲಿ ಆಂಜನೇಯ ಇರ್ತಾನೆ. ಆಂಜನೇಯ ನೋಡಿದ್ರೆ ಯಮನಿಗೆ ಭಯ. ಯಾಕಂದ್ರೆ ಅವನು ಹಿಂದೆ ಒಂದ್ಸಾರಿ ಮಾರ್ಕೊಂಡೇಯನ್ ಸಂಹಾರ ಮಾಡಕ್ ಹೋದಾಗ ತ್ರಿಶೂಲ ತಗೊಂಡು ಹೊಡಿತಾನೆ ಯಮನ್ನ. ಯಾರು? ಶಿವನ್ ರೂಪನೇ ತಾನೆ ಇವನಂದ್ರೆ ಭಯ. ನಾರದನ ಕಿವಿಯಲ್ಲಿ ಹೇಳ್ತಾನೆ, ಆಂಜನೇಯ ಇರೋರ್ಗು ನಾನಲ್ಲಿ ನನ್ನ ಕೆಲಸ ಮಾಡಕ್ಕಾಗಲ್ಲ, ಆಂಜನೇಯ ಹತ್ರ ಕಳಿಸಿ. ಅವಾಗ ಆಂಜನೇಯನ ತಂತ್ರ ಓಡಿ ಅವನಿಗೆ ಅಂಗುಳೀಕವನ್ನ ಯಕ್ಷಬಿಲದಲ್ಲಿ ಹಾಕಿದಾಗ ಅದು ಪಾತಾಳ ಲೋಕಕ್ಕೆ ಹೋಗ್ಬಿಡ್ತದೆ. ಹುಡುಕೊಂಬ ಅಂತ ರಾಮ ಆಗ್ಲಿ. ಆ ಹುಡುಕೊಂಡು ಹೋಗೋಷ್ಟೊತ್ತಿಗೆ ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಸರಿಯು ನದಿಯ ಮೂಲಕ ಜೀವಂತವಾಗಿ. ನಾನು ಮೊನ್ನೆ ಹೋಗಿದ್ದೆ. ಎಲ್ಲರೂ ಅಯೋಧ್ಯೆಗೆ ಹೋದ್ರೆ ಬಾಲರಾಮ ಮಂದಿರ ಮಾತ್ರ ನೋಡ್ಕೊಂಡು ಬರ್ತಾರೆ. ಆದ್ರೆ ಎಲ್ಲಿ ರಾಮ ತನ್ನ ಅವತಾರವನ್ನ ಸಮಾಪ್ತಿ ಮಾಡಿ ಸರಿಯು ನದಿಯ ಮೂಲಕ ವೈಕುಂಠಕ್ಕೆ ಹೋದ್ನ ಸಜೀವವಾಗಿ ಸಶರೀರವಾಗಿ, ಅಲ್ಲಿ ಯಾರು ಹೋಗೋದಿಲ್ಲ. ಅಲ್ಲಿ ಒಂದು ಜಾಗ ಇದೆ, ಅಲ್ಲಿ ಒಂದು ಟೆಂಪಲ್ ಇದೆ ರಾಮ. ಸರಿ, ಹೌದು. ಸೊ ಅದೇ ಕಾರಣಕ್ಕೆ ಅವರು ಹನುಮನನ್ನ ದೂರ ಮಾಡ್ತಾರೆ ಅನ್ನೋದು ಆ ಕ್ಷಣದಲ್ಲಿ. ಹಾಗಾದ್ರೆ ಶನಿ ಕೂಡ ಒಂದ್ ಸ್ವಲ್ಪ ಹನುಮನ ಕಂಡ್ರೆ, ಶನಿಗೆ ವರ್ಷೆಯಲ್ಲಿ ಆಂಜನೇಯ ಭಾವ. ಶನಿ ಯಾರ ಮಗ? ಸೂರ್ಯನ ಮಗ. ಯಮ ಯಾರ ಮಗ? ಸೂರ್ಯನ ಮಗ. ಯಾರು ತಂಗಿ ಮದುವೆ ಆಗಿದ್ದು? ಈ ಸೂರ್ಯನ ಸುವತ್ಸಲಾದೇವಿ ಅವಳ ಹೆಸರು. ಆಂಜನೇಯ ಒಂದು ಪ್ರೇಯಸನೂ ಇದ್ದ, ಮಂದಾರವತಿ ಅಂತ. ಅವಳು ಹುಡ್ದವನೇ ಮಕರಧ್ವಜ. ಇವಾಗ ಬ್ರಹ್ಮಚಾರಿ ಅಂತ ಹೇಳಿದ್ರಿ ಅಂತ ಕೇಳ್ಬೋದು. ಹೌದು. ಅಂದ್ರೆ ಅವಳಿಗೊಂದು ಶಾಪ ಇತ್ತು. ಆ ಶಾಪ ವಿಮೋಚನೆ ಮಾಡಿದ್ದಕ್ಕೆ ಅವಳ ಸಂತಾನ ಆಯ್ತು. ವಾಯುಪುತ್ರ ಅಂದ್ರೆ ವಾಯು ಹುಟ್ಟಿದವನಲ್ಲ, ಕೇಸರಿ ಹುಟ್ಟಿದವನು ಇವನು. ಆ ಆಂಜನೇಯ ಹುಟ್ಟುವಿಕೆಯಲ್ಲಿ ಒಂದು ಪಾತ್ರ ವಹಿಸಿದ ವಾಯು. ಆ ಪ್ರಸಾದವನ್ನ ಅಂಜನಾದೇವಿ ಕೈ ಬಿಡೋ ಹಾಗೆ. ಹಾಗಾಗಿ ವಾಯುಪುತ್ರ ಅಂತ ಆಯ್ತು. ಮತ್ತು ಅವನು ವಾಯು ಮೂಲಕನೇ ಹೋಗ್ಬೇಕಲ್ಲ ಪ್ರಾಣ. ಈಗ ನಮ್ಮ ಒಳಗಡೆ ಗಾಳಿ ಹೋಗ್ತದೆ, ಗಾಳಿಯ ಮೂಲಕ ಪ್ರಾಣ ಹೋಗ್ತದೆ. ಆಕ್ಸಿಜನ್ ಬೇರೆ, ಏರ್ ಬೇರೆ. ಹೌದು. ಗಾಳಿ ಬೇರೆ, ಪ್ರಾಣ ಬೇರೆ. ವಿದ್ಯುತ್ ಬೇರೆ, ವೈರ್ ಬೇರೆ. ಹಾಗಾಗಿ ವಾಯುಪುತ್ರ ಅಂತ ಅಧ್ಯಾತ್ಮದಲ್ಲಿ ಅದು ಬರ್ತದೆ. ಅಲ್ಲಿ ಕೂಡ ವಾಯು ಒಂದು ಪಾತ್ರ ವಹಿಸಿದ್ದ. ಹೀಗೆ ನಾವು ಪುರಾಣದಲ್ಲಿ ಫಿಲಾಸಫಿ ಹುಡುಕ್ಬೇಕು ಹೊರತು ಫಿಲಾಸಫಿನೇ ಪುರಾಣ ಅಂತ ಅನ್ಕೋಬಾರ್ದು. ಖಂಡಿತ. ಇದಂತ ಒಂದು ಸಂಕ್ಷಿಪ್ತವಾದಂತಹ ವಿವರ ಕೊಟ್ಟಿದ್ದ ಸಂವಿಧಾನಗಳಿಗೆ. ಹಾಗಾಗಿ ರಾಯರು ಮೂಲ ರಾಮ ಮತ್ತು ಪಂಚಮುಖಿ ಹನುಮಾನ್ ಉಪಾಸನೆ ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ನಾವು ಇವತ್ತು ರಿವೀಲ್ ಮಾಡಿದ್ವಿ. ಹೌದು, ವೀಕ್ಷಕರಿಗೆಲ್ಲ. ಸೊ ಗುರುಜಿಯಿಂದ ಮತ್ತಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಇವತ್ತು ಬಹಳವಾದಂತಹ ವಿಷಯವನ್ನು ತಿಳ್ಕೊಂಡಿದ್ದೀವಿ. ಗುರುಜಿಗೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ.
ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತಾ